ನಾನು ನಿಮ್ಮ ಸಿದ್ದರಾಮಯ್ಯ ಮಾತಾಡ್ತಿರೋದು. ಇವತ್ತು ನೀವು ಸ್ಕೂಲು ಕಳಿಸಿದ್ರೆ ಮಕ್ಕಳಿಗೆ ಮೊಟ್ಟೆ, ಬಾಳೆಹಣ್ಣು ತಗೊಳ್ಳಿ, ಕ್ಷೀರಭಾಗ್ಯ. ಸಿದ್ದರಾಮಯ್ಯವ್ರು ಬಂದಾಗ ಎಷ್ಟು ಚಪ್ಪಾಳೆ ಕೂಗಿದ್ರು, ನಾನು ಡೂಪ್ಲಿಕೇಟ್ ಡ್ರೆಸ್ ಹಾಕೊಂಡೋಗಿ ಮಾತಾಡೋದಕ್ಕೂ ಅಷ್ಟೇ ಚಪ್ಪಾಳೆ ಕೊಟ್ಟರು. ಬಂದು ಏಯ್ ಬಯಲಿ ಶೈಡಿಗೆ ಅಂದ್ಬಿಟ್ಟು ಅವರೇ ಹಾಲು ತಗೊಂಡೋಗಿ ಹಿಂಗೆ ಕೊಡೋದು. ಅದು ಮಿಮಿಕ್ರಿನಲ್ಲಿ ಮುಖ್ಯವಾಗಿ ಧ್ವನಿ ಅನುಕರಣೆ ಮಾಡಬೇಕಾದ್ರೆ ಧ್ವನಿನ ಕ್ಯಾಚ್ ಹಾಕೊಬೇಕು. ಸಿದ್ದರಾಮಯ್ಯನವರು ಅಂತ ತಕ್ಷಣ ಈಗ ಒಡಿರಿ ಕಪಾಲಿಕೆ ಅಂತೀವಿ. ಯಡಿಯೂರಪ್ಪನವ್ರು ಅಂದ್ರೆ ನೋಡಿ ಸ್ವಾಮಿ ನಾನು ಹೇಳೋದು. ಅದೇ ಥರ ಜಮೀರಪ್ಪ ಕಂಜಾಗಿ ಶಬ್ದಾರ್ ರೇ ಪ್ರಜಾಧ್ವನಿ ರೀ, ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ದೇವ್ರೊಳ್ಳೇದು ಮಾಡ್ತದ. ಇವತ್ತು ಗಣಪತಿ ಹಬ್ಬ, ನಾನು ತಿನ್ನೋದಿಲ್ಲ, ದೇವ್ರೊಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಖುಷಿಪಟ್ಟು ಎಲ್ಲೋ ಕೊಪ್ಪಳದಲ್ಲೇ ಎಲ್ಲೋ ಹಾಲು ಕೊಡೋದಿದೆ, ಅಲ್ಲಿ ಮಕ್ಕಳಿಗೆ ಊಟ ಇಲ್ಲ ತಿಂಡಿ ಇಲ್ಲ, ನಾವೆಲ್ಲ ಕಳಿಸೋದು ಅಂದಾಗ ನಾನು ನಿಮ್ಮ ಸಿದ್ದರಾಮಯ್ಯ ಮಾತಾಡ್ತಿರೋದು. ಇವತ್ತು ನೀವು ಸ್ಕೂಲು ಕಳಿಸಿದ್ರೆ ಮಕ್ಕಳಿಗೆ ಮೊಟ್ಟೆ, ಬಾಳೆಹಣ್ಣು ತಗೊಳ್ಳಿ, ಕ್ಷೀರಭಾಗ್ಯ ಅಂತ ಹಾಲು ಕೊಡೋದು ಅಂತ. ಅದು ನಾನು ಅದನ್ನು ಹೇಳೋಕ್ಕೆ ಹೋದಾಗ ಒಂದು ಸ್ಟೇಜಲ್ಲಿ ಜನ ಏನು ಕಿರ್ಚಿದ್ದು. ಅಲ್ಲೇನಾಗ್ಬಿಡ್ತು ಪಾಪ ಉತ್ಪ್ರೇಕ್ಷೆ ಎಲ್ಲ ಸಿದ್ದರಾಮಯ್ಯವ್ರು ಬಂದಾಗ ಎಷ್ಟು ಚಪ್ಪಾಳೆ ಕೂಗಿದ್ರು, ನಾನು ಡೂಪ್ಲಿಕೇಟ್ ಡ್ರೆಸ್ ಹಾಕೊಂಡೋಗಿ ಮಾತಾಡೋದಕ್ಕೂ ಅಷ್ಟೇ ಚಪ್ಪಾಳೆ ಕೊಟ್ಟರು. ಸಿದ್ದರಾಮಯ್ಯನವ್ರಿಗೆ ಜೋಶ್ ಬಂದ್ಬಿಡ್ತು. ಬಂದು ಏಯ್ ಬಯಲಿ ಶೈಡಿಗೆ ಅಂದ್ಬಿಟ್ಟು ಅವರೇ ಹಾಲು ತಗೊಂಡೋಗಿ ಹಿಂಗೆ ಕೊಡೋದು. ಅದು ರೆಕಾರ್ಡೆಡ್. ಅಲ್ಲಿ ಬೇರೆ ಹೇಳ್ತೈತೆ ಏನಪ್ಪ ಹಾಲು ಚೆನ್ನಾಗಿದೆಯಾ, ಕುಡೀರಿ ಅಂತ. ಇನ್ನು ಇವ್ರು ಹಾಲು ತಗೊಂಡು ಹಿಂಗೆ ಕೊಡ್ತಾ ಇದಾರೆ ಅಲ್ಲಿ. ಅಷ್ಟು ಅವರು ಇನ್ವಾಲ್ವ್ ಆಗ್ಬಿಟ್ರು. ಅದಕ್ಕೆ ಏನ್ ಗೊತ್ತಾ ಸರ್, ನೀವು ಯಾವುದೇ ಪಾತ್ರ ಮಾಡಿದ್ರು ಅಂದ್ರೆ ಯಾವುದೇ ಮಿಮಿಕ್ರಿ ಮಾಡಿದ್ರು ನಿಮ್ಮ ವೇಷಭೂಷಣದ ಜೊತೆ ಬಾಡಿ ಲ್ಯಾಂಗ್ವೇಜ್ ಸೇಮ್ ದಿಟ್ಟು ಅವರೇ ಅನ್ಸ್ಬೇಕು. ಆ ಒಂದು ಕಲೆ ಹೇಗ್ ಬಂತು ಸರ್? ಅದೇ ಇವಾಗ ಒಂದು ಮಕ್ಕಳಾಗಿದ್ದಾಗ ಮ್ಯೂಸಿಕ್ಗಳು ಕಾಗೆ, ಗೂಬೆ, ಮೇಕೆ, ಹಸು, ಗಿಳಿ ಈಗೆಲ್ಲ ಮಾಡ್ತಾ ಹೋಗ್ತೀವಿ. ಆಮೇಲೆ ಸೌಂಡ್ಸ್ಗಳು ಸ್ಕೂಟ್ರು, ಆಟೋ, ಇದೆಲ್ಲ ಸೌಂಡ್ಸ್ಗಳು ಮಾಡ್ತಾ ಇರ್ತೀವಿ. ಆಮೇಲೆ ವ್ಯಕ್ತಿಗಳನ್ನ ಧ್ವನಿ ಅನುಕರಣೆ, ವ್ಯಕ್ತಿಗಳ ಧ್ವನಿ ಅನುಕರಣೆ ಆದಮೇಲೆ ಇದು ನೆಕ್ಸ್ಟ್ ಲೆವೆಲ್ಲು. ಮಿಮಿಕ್ರಿನಲ್ಲಿ ಮುಖ್ಯವಾಗಿ ಧ್ವನಿ ಅನುಕರಣೆ ಮಾಡಬೇಕಾದ್ರೆ ಏನು ಅಂತ ಹೇಳಿದ್ರೆ, ಮೊದಲು ಧ್ವನಿನ ಕ್ಯಾಚ್ ಹಾಕೊಬೇಕು ಅವ್ರದ್ದು. ಅದರಲ್ಲಿ ಅದು ಅವ್ರದ್ದು ಬೇಸ್ ವಾಯ್ಸ್ ಇದೆಯೋ, ಇಲ್ಲ ಶಾರ್ಪ್ ವಾಯ್ಸ್ ಇದೆಯೋ, ಇಲ್ಲ ನಾಸಿಕ ಟಚ್ ಆಗೋ ವಾಯ್ಸ್ ಇದೆಯೋ, ಇಲ್ಲ ಕೀರ್ಲಿದೆಯೋ, ಇದು. ಆಮೇಲೆ ಆ್ಯಕ್ಸೆಂಟ್ಗಳು, ಯಾವ ಕಡೆಯ ಭಾಷೆ ಅದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ ವ್ಯಕ್ತಿ ಯಾವ್ದು ಮಾತಾಡ್ತಾರೆ, ಓ ಇವ್ರದ್ದು ಶಾರ್ಪು, ಇವ್ರದ್ದು ಬೇಸು, ಇವ್ರದ್ದು ಹೀಗಿದೆ ಅಂತ ಪ್ರತಿಯೊಬ್ಬ ವ್ಯಕ್ತಿ ಎತ್ಕೊಂಡು ಫಸ್ಟ್ ವಾಯ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು, ಆಮೇಲೆ ಆ ವ್ಯಕ್ತಿ ಹೇಗಿದ್ದಾನೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಮನನ ಮಾಡಿಕೊಂಡು ಆ ವ್ಯಕ್ತಿನೇ ನಾವಾಗಿದ್ದೀವಿ ಅಂತ ಮಾತಾಡೋಕ್ಕೆ ಶುರು ಆದರೆ ಒಂದು ಸ್ವಲ್ಪ ಜನಕ್ಕೆ ಅದೇ ಥರ ನಮ್ಮ ಫೇಸನ್ನು ತೋರಿಸ್ತಾ ಆ ಧ್ವನಿನ ಬಿಡ್ತಾ ಹೋಗೋದು ಒಂದು ಸ್ವಲ್ಪ ಬೇಕು. ಇದನ್ನೆಲ್ಲ ಕಲಿಬೇಕು ಅಂದರೆ ಅದನ್ನು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಕಲಿಬೋದು, ಇನ್ನೊಬ್ಬ ವ್ಯಕ್ತಿದು ಹೊಡಿಬೋದು. ಬಟ್ ಎಲ್ಲ ವ್ಯಕ್ತಿದು ಕಲ್ತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಇತ್ತೀಚೆಗೆ ಏನು ಕಷ್ಟ ಆಗಲ್ಲ. ಅದು ಬೇಕಾದ್ರೆ ನಮ್ಮ ಮಿಮಿಕ್ರಿ ಯಾರ್ಯಾರು ಕಲಿತಾ ಇದ್ದಾರೋ ಅದು ಟಿಪ್ಸು ಅಂತ ತಿಳ್ಕೊಳ್ಳಿ. ಅದು ನನ್ನ ಕಡೆಯಿಂದ ನಿಮಗೆ ಒಂದು ಮಾಹಿತಿ ಅಂತ ತಿಳ್ಕೊಳ್ಳಿ. ಮಿಮಿಕ್ರಿ ಮಾಡಬೇಕಾದ್ರೆ ಆ ವ್ಯಕ್ತಿನ ಅವಗಾಹನೆ ಮಾಡ್ಕೊಬಿಡಿ. ಆ ವ್ಯಕ್ತಿನೇ ನಾನು ಅಂದ್ಕೊಳ್ಳಿ, ಆ ವ್ಯಕ್ತಿನೇ ಮಾತಾಡ್ತಿರೋದು ಅಂದ್ಕೊಂಡೇ ಮಿಮಿಕ್ರಿ ಮಾಡಿ. ಫಸ್ಟು ವಾಯ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಆ ವ್ಯಕ್ತಿ ನಾನೇ ಅಂತ ಆ ವ್ಯಕ್ತಿ ಮುಖಚರ್ಯೆ, ಕೈ ಆಡಿಸೋದು, ತಲೆ ಆಡಿಸೋದು, ಅಲ್ಲ ಅವ್ರದ್ದೇನೋ ಒಂದು ಸಿಗ್ನೇಚರ್ ಸ್ಟೆಪ್ ಇರುತ್ತೆ. ಈಗ ಇವರು ಯಾರು ಸಿದ್ದರಾಮಯ್ಯನವರು ಅಂತ ತಕ್ಷಣ ಈಗ ಒಡಿರಿ ಕಪಾಲಿಕೆ ಅಂತೀವಿ. ಯಡಿಯೂರಪ್ಪನವ್ರು ಅಂದ್ರೆ ನೋಡಿ ಸ್ವಾಮಿ ನಾನು ಹೇಳೋದು. ಅಂದ್ರೆ ಅವರೇ ಬಂದರು ನಮಗೆ. ಅದೇ ಥರ ಜಮೀರಪ್ಪ ಕಂಜಾಗಿ ಶಬ್ದಾರ್ ರೇ ಪ್ರಜಾಧ್ವನಿ ರೀ, ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಲ್ಲ ಮಾಡಿರೋಂಥ ಟಿವಿ ಚೆನ್ನಾಗಿದೆ. ಬಿರಿಯಾನಿ ಬೇಕಾ, ದೇವ್ರೊಳ್ಳೇದು ಮಾಡ್ತದ. ಇವತ್ತು ಗಣಪತಿ ಹಬ್ಬ, ನಾನು ತಿನ್ನೋದಿಲ್ಲ, ದೇವ್ರೊಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಏನೋ ಅವ್ರದ್ದೊಂದು ಟ್ರಂಪ್ ಕಾರ್ಡ್ ಇರ್ತಾವಲ್ಲ, ಆ ಥರದ್ದೆಲ್ಲ ಉಪಯೋಗಿಸ್ಕೊಂಡಾಗ ಜನಕ್ಕೆ ಓ ಕರೆಕ್ಟು